ನಾಳೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವಾಗ್ತಾ ಇದೆ. ಅದಕ್ಕೂ ಮೊದಲೇನೆ ಒಂದಿಷ್ಟು ಕ್ಷಿಪ್ರ ಬೆಳವಣಿಗೆಗಳು ಮೈಸೂರು ರಾಜಕಾರಣದಲ್ಲಿ ಆಗ್ತಾ ಇರುವಂತದ್ದು. ಶ್ರೀನಿವಾಸ್ ಪ್ರಸಾದ್ ಅವರು ದೂರ ಉಳಿದಿದ್ದಾರೆ ನಾಳೆಯ ಸಮಾವೇಶದಿಂದ. ನಾಳಿನ ಮೋದಿ ಮೈಸೂರು ಸಮಾವೇಶಕ್ಕೆ ನನ್ನನ್ನು ಕರೆದಿಲ್ಲ. ಮೋದಿ ಸಮಾವೇಶದಿಂದ ದೂರ ಉಳಿದು ಶ್ರೀನಿವಾಸ್ ಪ್ರಸಾದ್ ಸಂದೇಶವನ್ನ ರವಾನಿಸಿದ್ರು. ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಬಿಜೆಪಿಗೋ ಕಾಂಗ್ರೆಸ್ಗೋ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಭೇಟಿಯ ಬಳಿಕ ಕುತೂಹಲವನ್ನ ಕೆರಳಿಸ್ತಾ ಇದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಯಾವುದು ನಿರೀಕ್ಷೆ ಮಾಡಲ್ಲ, ಯಾವುದು ಕೂಡ ಇವರೇ ಬರಬೇಕು ಇವರು ಬರಬೇಕು ಅಂತ ಯಾವುದು ನಿರೀಕ್ಷೆ ಮಾಡಲ್ಲ. ಸಹಜವಾಗಿ ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಭಾಳ ವಿಶ್ವಾಸದಿಂದ ಬಂದಿದ್ದಾರೆ. ಸೌಜನ್ಯಯುತವಾಗಿ ಬರಮಾಡ್ಕೊಂಡಿದ್ದಾನೆ, ಮಾತಾಡಿದ್ದಾನೆ. ಸಹಜ ಅಲ್ಲ ಅದು. ವಿರೋಧ ಪಕ್ಷದಲ್ಲಿದ್ದಾಗ ಮಗಳು ಮಾತಾಡೋಕ್ಕಾಗಿಲ್ಲ, ವಿರೋಧ ಪಕ್ಷದಲ್ಲಿದ್ದಾಗ ಹಾಗೆ ಮಾತಾಡ್ಬೇಕಂತ ಅವರು ಮಾತಾಡ್ಬೇಕು, ನಾವು ಮಾತಾಡ್ಬೇಕು. ಆದರೆ ಅದರ ಶತ್ರುತ್ವ ಇಲ್ಲ. ಇವತ್ತಿನ ಭೇಟಿ ಆ 7 ವರ್ಷದ ರಾಜಕೀಯ ಜಿದ್ದಾಜಿದ್ದಿನ ಅಂತ್ಯನ ಅಂತ. ರಾಜಕೀಯವಾಗಿ ಅಂತ್ಯ ಆಗಿದೆ. ಇನ್ನು ರಾಜಕೀಯವಾಗಿ ನಮಗೆ ಹೋಗಿ ಎಲ್ಲೂ ವಿರೋಧ ಮಾಡೋದು ಇಲ್ವೇ ಇಲ್ಲ, ಪ್ರಶ್ನೆ ಬರೋದಿಲ್ಲ ಯಾರೇ ಆಗಲಿ. ಚಾಮರಾಜನಗರ ಕಾಂಗ್ರೆಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇರಲಿ, ವಾತಾವರಣ ಚೆನ್ನಾಗಿದೆ ಅಂತ ಹೇಳಿ ನಾನು ಯಾವುದೂ ನಿರೀಕ್ಷೆ ಮಾಡಲ್ಲ, ಯಾವುದು ಕೂಡ ಇವರೇ ಬರಬೇಕು ಇವರು ಬರಬೇಕು ಅಂತ ಯಾವುದು ನಿರೀಕ್ಷೆ ಮಾಡಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಮೈಸೂರು ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ರಾಜಕಾರಣದಲ್ಲಿ ಯಾರೂ ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನುವಂಥದ್ದು. ಈಗ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ನಡೆ ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. ಮೋದಿ ಸಮಾವೇಶಕ್ಕೆ ಹೋಗಲ್ಲ ಅಂತಾರೆ, ಸಿಎಂನ ಭೇಟಿ ಆಗಿದ್ದಾರೆ. ಅವರ ನಡೆ ಏನನ್ನ ಸೂಚಿಸ್ತಾ ಇದೆ, ಏನು ನಿರ್ಧಾರವನ್ನು ತೆಗೆದುಕೊಳ್ಬಹುದು ಚುನಾವಣೆಯ ಸಂದರ್ಭದಲ್ಲಿ? ಪ್ರಮುಖವಾಗಿರ್ತಕ್ಕಂಥದ್ದು ಒಂದಂತೂ ಸತ್ಯ, ಶ್ರೀನಿವಾಸ್ ಪ್ರಸಾದ್ ಅವರ ಹೇಳಿಕೆಯಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಅಂದರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ವಾತಾವರಣ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಆದರೆ ನನಗೆ ಯಾರಿಗೂ ಕೂಡ ಬೆಂಬಲವನ್ನು ಕೊಡೋದಿಲ್ಲ, ಯಾಕೆಂದ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದೀನಿ ಅಂತ ಇನ್ನೊಂದು ಮಾತನ್ನು ಹೇಳ್ತಾರೆ. ಹಾಗೆ ಸೂಕ್ಷ್ಮವಾಗಿ ಗಮನಿಸೋದಾದರೆ ಖಂಡಿತವಾಗಿಯೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯಿಂದ ದೂರ ಉಳಿದಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆಂದರೆ ನಾಳೆ ಮಹತ್ತರಾಗಿರ್ತಕ್ಕಂಥ ಮೋದಿ ಸಮಾವೇಶ ಇರತಕ್ಕಂಥದ್ದು. ಹಳೆ ಮೈಸೂರು ಭಾಗದ 4 ಕಾನ್ಸ್ಟಿಟ್ಯೂನ್ಸಿಗಳ ಬಗ್ಗೆ ಅಲ್ಲಿ ಒಂದು ರೀತಿಯಲ್ಲಿ ಮೋದಿ ಸಮಾವೇಶದಲ್ಲಿ ಸಂದೇಶ ಕೊಡುವಂಥವ್ರು ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಶ್ರೀನಿವಾಸ್ ಪ್ರಸಾದ್ ಆಗಿರ್ಬೋದು, ಸುಮಲತಾ ಆಗಿರ್ಬೋದು, ಆ ಕಡೆ ಪ್ರೀತಮ್ ಮತ್ತು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಟ್ಟುಗೂಡಿಸುವಂಥ ಪ್ರಯತ್ನವನ್ನು ಕೂಡ ಬಿಜೆಪಿ ಮಾಡ್ಕೊಳ್ಳೋದು ಪ್ಲಾನ್ ಮಾಡಿತ್ತು. ಆದರೆ ಈಗ ಶ್ರೀನಿವಾಸ್ ಪ್ರಸಾದ್ ಅವರೇ ನಾನು ಮೋದಿ ಸಮಾವೇಶಕ್ಕೆ ಹೋಗೋದಿಲ್ಲ, ನಾನು ಕರೆದಿಲ್ಲ, ಇನ್ನು ಮುಂದೆಯೂ ಕೂಡ ಕರೆಯೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಟರ್ನ್ ಪಡೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಅವರ ಈ ನಡೆಯಿಂದ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದು ಕೂಡ ಕಾಂಗ್ರೆಸ್ನ ಲೆಕ್ಕಾಚಾರ. ಇದನ್ನ ಬಿಜೆಪಿ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಇದೇ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ನಿಂದ ತೆಗೆದುಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಿಡಿದು ಹೊರಗಡೆ ಬಂದಂಥವ್ರು. ಜೊತೆಗೆ ಸಿದ್ದರಾಮಯ್ಯ ಮತ್ತೆ ಶ್ರೀನಿವಾಸ್ ಪ್ರಸಾದ್ ನಡುವೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಮಾತಿನ ಸಮರವೂ ಕೂಡ ನಡೆದಿತ್ತು, ವೈಮನಸ್ಸು ಕೂಡ ದೊಡ್ಡದಾಗಿತ್ತು. ಹಾಗಾಗಿ ಈಗ ಎಲ್ಲವನ್ನೂ ಕೂಡ ಮರೆತು ಸಿದ್ದರಾಮಯ್ಯನವರು ಆ ಒಂದು ಗೇಮ್ ಪ್ಲಾನ್ ಅನ್ನು ಮಾಡಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಅದನ್ನ ಒಂದು ರೀತಿಯಲ್ಲಿ ಖುಷಿಯಿಂದನೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಅವತ್ತು ನಾನು ಸಾಧಿಸಿದಂಥ ಹಠ ಏನಿತ್ತು ಅದು ಸಕ್ಸಸ್ ಆಗಿದೆ ಅಂತ ಅವ್ರಿಗಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಈಗ ಶ್ರೀನಿವಾಸ್ ಪ್ರಸಾದ್ ಅವರು ನೇರವಾಗಿ ಕಾಂಗ್ರೆಸ್ಗೆ ಬೆಂಬಲ ಅಂತ ಘೋಷಣೆ ಮಾಡದೇ ಇದ್ರು ಕೂಡ ಅವರ ಮಾತುಗಳಲ್ಲಿ ಜೊತೆಗೆ ಬಿಜೆಪಿಯಿಂದ ದೂರ ಇರ್ತಾ ಇದ್ದೇನೆ ಅನ್ನೋ ಸಂದೇಶ ಏನಿದೆ ಅದು ನಿಜಕ್ಕೂ ಕೂಡ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕೂಡ ಕಾದ್ ನೋಡ್ಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.